ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿಗಳ ವಿಜಯಪುರ ಇವರ ಮುಖಾಂತರ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ವಿಷಯ ಪಡಿತರ ವಿತರಣೆ ಸರ್ವರ್ ಸಮಸ್ಯೆ ತಕ್ಷಣ ಸರಿಪಡಿಸುವ ಕುರಿತು ಮನವಿ. ಮಾನ್ಯರೇ, ಬಿಜಾಪುರ ನಗರ ನ್ಯಾಯಬೆಲೆ ಅಂಗಡಿಯಲ್ಲಿ ಕಳೆದ ಕೆಲವು ದಿನಗಳಿಂದ ಪಡಿತರ ವಿತರಣೆ ಸರ್ವರ್ ಸಮಸ್ಯೆ ತೀವ್ರವಾಗಿ ಎದುರಾಗುತ್ತಿದೆ. ಸರ್ವರ್ ಸರಿಯಾಗಿ ಕಾರ್ಯನಿರ್ವಹಿಸದ ಕಾರಣ ಪಡಿತರ ವಿತರಣೆ ವಿಳಂಬವಾಗುತ್ತಿದೆ. ಸಾರ್ವಜನಿಕರು ಹಾಗೂ ನ್ಯಾಯಬೆಲೆ ಅಂಗಡಿಕಾರರು ಬಹಳ ತೊಂದರೆಯನ್ನು ಅನುಭವಿಸುತ್ತಿದ್ದೇವೆ. ಪಡಿತರ ಪಡೆಯಲು ಬಂದ ಫಲಾನುಭವಿಗಳು ಗಂಟೆಗಟ್ಟಲೆ ಕಾಲ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾರ್ವಜನಿಕರಲ್ಲಿ ಅಸಮಾಧಾನ ಹೆಚ್ಚಾಗುತ್ತಿದೆ. ಸಾರ್ವಜನಿಕರು ಸರ್ವರ್ ಸಮಸ್ಯೆಯಿಂದ ಬಯೋಮೆಟ್ರಿಕ್ ಪ್ರತಿಕ್ರಿಯೆ ವಿಳಂಬವಾಗುತ್ತಿದೆ. ನ್ಯಾಯಬೆಲೆ ಅಂಗಡಿಕಾರರು ದಿನನಿತ್ಯ ಕಾರ್ಯನಿರ್ವಹಣೆಯಲ್ಲಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಸಮಸ್ಯೆ ಬಿಜಾಪುರ ಜಿಲ್ಲೆ ಮಾತ್ರ ಸೀಮಿತವಾಗದೆ ರಾಜ್ಯಾದ್ಯಂತ ಕಂಡುಬರುತ್ತಿರುವ ಸಮಸ್ಯೆಯಾಗಿದೆ. ಸಾರ್ವಜನಿಕರು ಹಿತದೃಷ್ಟಿಯಿಂದ ಸರ್ಕಾರ ತುರ್ತು ಕ್ರಮ ಕೈಗೊಳ್ಳಬೇಕಾಗಿ ಅವಶ್ಯವಾಗಿರುತ್ತದೆ. ಇದಲ್ಲದೆ ಬೇರೆ ಜಿಲ್ಲೆ, ತಾಲೂಕು, ಬೇರೆ ನ್ಯಾಯಬೆಲೆ ಅಂಗಡಿ ಪಡಿತರ ವಿತರಣಾ ಚೀಟಿದಾರರು ಬಿಜಾಪುರ ನಗರ ವ್ಯಾಪ್ತಿಯಲ್ಲಿ ಅಂಗಡಿಗಳಿಗೆ ಬಂದು ಪಡಿತರ ಪಡೆಯುತ್ತಿರುವುದರಿಂದ ಹೆಚ್ಚುವರಿ ಒತ್ತಡ ಉಂಟಾಗುತ್ತಿದೆ. ಆದರೆ ಸಂಬಂಧಿಸಿದ ಇಲಾಖೆಗಳ ಹೆಚ್ಚುವರಿ ಅಲಾಟ್ಮೆಂಟ್ ಬಿಡುಗಡೆ ಆಗದೇ ಇರುವುದರಿಂದ ಸಾರ್ವಜನಿಕ ಪಡಿತರ ಪಡೆಯುವಲ್ಲಿ ಸಮಸ್ಯೆ ಎದುರಾಗುತ್ತಿದೆ. ಆದ್ದರಿಂದ ದಯವಿಟ್ಟು ಪಡಿತರ ವಿತರಣೆಯಲ್ಲಿ ಸರ್ವರ್ ಸಮಸ್ಯೆಯಿಂದ ತಕ್ಷಣ ಸರಿಪಡಿಸಲು ಹಾಗೂ ಅಗತ್ಯ ಪ್ರಮಾಣದ ಹೆಚ್ಚುವರಿ ಅಲಾಟ್ಮೆಂಟ್ ಬಿಡುಗಡೆ ಮಾಡಬೇಕಾಗಿ ಸಂಬಂಧಿಸಿದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕಾಗಿ ಬಿಜಾಪುರ ನಗರದ ನ್ಯಾಯಬೆಲೆ ಅಂಗಡಿಕಾರರ ವತಿಯಿಂದ ವಿನಂತಿಸುತ್ತಿದ್ದೇವೆ. ಅರುಣ್ ಕುಮಾರ್ ಗುಜ್ಜರ್. ಸರ್, ನಮ್ಮ ಬಿಜಾಪುರದಲ್ಲಿ ನ್ಯಾಯಬೆಲೆ ಸುಮಾರು 75 ನ್ಯಾಯಬೆಲೆ ಅಂಗಡಿ ಇದಾವೆ. ಅದರಲ್ಲಿ ಈ ತಿಂಗಳು ಸರ್ವರ್ ಇಲ್ಲ. ಕಾರಣ ಏನಂತ ಹೇಳಿದ್ರೆ, ಈ ಸಲ ಮೇ ಮತ್ತು ಜೂನ್ 2 ತಿಂಗಳದು ಪ್ರತಿ ಗ್ರಾಹಕರದು 2 ಸಲ ಬಯೋಮೆಟ್ರಿಕ್ ತಗೋಬೇಕು. ಹಾಗಾಗಿ ಸರ್ವರ್ದು ಪೂರ ರಾಜ್ಯಾದ್ಯಂತ ಸರ್ವರ್ ಇಲ್ಲ. ಹಾಗಾಗಿ ನಾವು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಹಾಗೂ ಮತ್ತೆ ನಮ್ಮ ಉಪನಿರೀಕ್ಷಕರು ಆಹಾರ ಮತ್ತು ನಾಗರಿಕ ಇಲಾಖೆ, ಸರಬರಾಜು ಇಲಾಖೆ ಇವರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಹಾಗೂ ಮತ್ತೆ ನಮ್ಮ AD ಅಸಿಸ್ಟೆಂಟ್ ಡೈರೆಕ್ಟರ್, ಸಹಾಯಕ ನಿರ್ದೇಶಕರು ಇವರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಸಾಕಷ್ಟು ಸರ್ವರ್ ಸಮಸ್ಯೆಯಿಂದ ನಾವು ತುಂಬಾ ತೊಂದರೆಯಲ್ಲಿ ಉಳಿತಾ ಇದ್ದೀವಿ. ಈಗ ತಾರೀಕು 29 ಇದೆ. ಸುಮಾರು ಇನ್ನು 20-25% ನಮ್ದು ಇನ್ನೂ ಬಯೋಮೆಟ್ರಿಕ್ ಆಗಬೇಕು, ಆಗ್ತಾ ಇಲ್ಲ. ಅದಕ್ಕೆ ಇದ್ರ ಸರ್ವರ್ ನಮ್ಗೆ ಸರಿಯಾಗಿ ಮಾಡ್ಕೊಡ್ಬೇಕಾಗಿ ನಾವು ಮನೆ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀವಿ. ಸರ್ವರ್ ಹೋದ್ರೆ ನ್ಯಾಯಬೆಲೆ ಅಂಗಡಿಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಸರ್? ಸಾರ್ವಜನಿಕರು ಕೂಲಿ ಕೆಲಸ ಮಾಡೋದಿರ್ತಾರೆ, ಅವರು ಪೂರ ಒಂದೊಂದು ಡೇ ಹೋಗುತ್ತೆ ಸರ್. ಸುಮಾರು ಒಂದು ಗಿರಾಕಿ ಆಗ್ಬೇಕು, ಒಂದು ಕಸ್ಟಮರ್ ಬಯೋಮೆಟ್ರಿಕ್ ತಗೋದ್ರೆ 20 ನಿಮಿಷ 15-20 ನಿಮಿಷ ಟೈಮ್ ತಗೊಂತಾ ಐತಿ. ಹಾಗಾಗಿ ಅವರು ದಿನನಿತ್ಯ ಅವ್ರ ಕೆಲಸವನ್ನ ಬಿಟ್ಟು ಇದೇ ಒಂದು ದೊಡ್ಡ ಕೆಲಸ ಆಗುತ್ತೆ ಸರ್. ಅವ್ರಿಗೆ ಗ್ರಾಹಕರಿಗೆ ಇದು ಬಹಳ ತೊಂದರೆ ಆಗ್ತದೆ ಸರ್. ಸರ್, ಸುಮಾರು ಒಂದು 15-20 ಅಂಗಡಿಗೆ ಬಂದೆ ಸರ್. ಏನ್ ಸರ್? ಇಲ್ಲ ಸರ್, ಇದು ನಮ್ಮ ಪೂರ ಸ್ಟೇಟ್ ಅಲ್ಲಿ ಸರ್ವರ್ ಪ್ರಾಬ್ಲಮ್ ಇದೆ ಸರ್. ಇದು ಪೂರ ರಾಜ್ಯ ಸರ್ವರ್ ಪ್ರಾಬ್ಲಮ್ ಇದೆ. ಹಾಗೆ ನಮ್ಮ ರಾಜ್ಯ ಅಧ್ಯಕ್ಷರಾದ ಇವರು ನಮ್ಗೆ ಸಚಿವರಿಗೆ ಮನವಿ ಕೊಟ್ಟಿದ್ದಾರೆ. ಮತ್ತೆ ಎಲ್ಲಾ ಪ್ರತಿಯೊಬ್ಬರು ಮಿನಿಸ್ಟರ್ಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಅದು ಸರ್ವರ್ ನಮ್ಗೆ ಆದಷ್ಟು ಸರ್ವರ್ ಪ್ರಾಬ್ಲಮ್ ಮಾಡ್ಕೊಡ್ಬೇಕು. ಮತ್ತೆ ಮುಂದಿನ ಬರುವಂತ ತಿಂಗಳು ಜೂನ್ ತಿಂಗಳಲ್ಲಿ ಸಹಿತ ಇದು 2 ಸಲ ಬಯೋಮೆಟ್ರಿಕ್ ಆಗ್ಬಾರ್ದು ಸರ್. ಇದು ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತೀವಿ ಸರ್. ಅರುಣ್ ಕುಮಾರ್ ಗುಜ್ಜರ್. पल पल की खबरों के लिए हमारे YouTube चैनल को सब्सक्राइब कीजिए, हमारे वीडियो को लाइक कीजिए और सबसे पहले हमारी न्यूज देखने के लिए बेल आइकॉन पर क्लिक करना ना भूलें।